ಹಲೋ ಎಲ್ರಿಗೂ ಮ್ಯಾಜಿಕ್ ಕೋಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜ್ಜಿತ್ತು ಸತ್ಯಣ್ಣನ ಜೊತೆ ಭೂಮಿ ಎಷ್ಟು ಬೇಗ ನನ್ನನ್ನು ಅರ್ಥ ಮಾಡ್ಕೊಂಡು ಪ್ರೀತಿಯ ವ್ಯಕ್ತಪಡಿಸ್ತಾಳೋ ಅಂತ ಹೇಳಿ ವಿಲಿ ಒದ್ದಾಡ್ತಾ ಇರ್ತಾರೆ. ಸತ್ಯಣ್ಣ ಹೇಳ್ತಾರೆ, ನಾನು ಹೇಳ್ದಾಗೆಲ್ಲ ನೀನು ಉಡಾಫೆ ಹೊಡ್ದೆ, ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ದೆ. ಅಲ್ಲ ಸತ್ಯಣ್ಣ, ಆಗೇನು ನನಗೆ ಯಾವ ಸಾಕ್ಷಿನೂ ಇರ್ಲಿಲ್ವಲ್ಲ. ಹೌದ್ ಬಿಡಪ್ಪ, ಈಗ ಸಾಕ್ಷಿ ಸಮೇತ ಸಿಕ್ಕಿದೆ, ಹಾಗಾಗಿ ಈಗ ಭೂಮಿ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದೀಯ, ಹೌದಲ್ವಾ? ಹೌದು ಸತ್ಯಣ್ಣ ಅಂತೇಳಿ ಅಜಿತ್ ಹೇಳ್ತಾರೆ. ಸತ್ಯಣ್ಣ ಪತ್ರ ಬರೀತಾಳ? ಸತ್ಯಣ್ಣ ಹೇಳ್ತಾರೆ, ಖಂಡಿತ ಬರೀತಾಳ, ಬಾರೋ ಅಜಿತ ಇಬ್ರು ನೋಡೋಣ. ಬಂದ್ಬಿಟ್ಟು ಬಾಗ್ಲು ಮನೇಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇವಳು. ನನ್ನ ಒಲವಿನ ಗಂಡನಿಗೆ, ಅರೆ ಒಲವಿನ ಪತಿದೇವರಿಗೆ ಗಂಡನಿಗೆ ಅಂತ ಬರೆಯೋದು ಅವ್ರಿಗೆ ನನ್ನ ನಿಜವಾದ ಗಂಡನ? ಇಲ್ಲ 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 ಅಲ್ಲ ಅಲ್ವಾ, ನನ್ನ ಬಹಳ ಒಲುಮೆಯ ಗೆಳೆಯನಿಗೆ, ನಿಮ್ಮ ಪ್ರೀತಿಯ ಗೆಳತಿ. ಚೆ ಚೆ ಸರಿ ಹೋಗ್ಲಿಲ್ಲ, ಇದು ಕೂಡ ಸರಿ ಹೋಗ್ಲಿಲ್ಲ. ಮತ್ತೆ ಇನ್ನೇನ್ ಬರೆಯೋದು? ನನ್ನ ಕಾಂಟ್ರಾಕ್ಟ್ ಗಂಡನಿಗೆ. ಅಯ್ಯೋ, ಹಂಗೆಲ್ಲರೂ ಅನ್ನೋದು ಉಂಟಾ? ಬೇಡಪ್ಪ, ಹಾಗೆಲ್ಲ ಅನ್ನೋದು ಬೇಡ. ಆಯ್ತು, ನನ್ನ ಪ್ರೀತಿಯ ಗೆಳೆಯನಿಗೆ ಅಂತಾನೆ ಬರೆಯೋಣ ಅಂತ ಹೇಳಿ ಬರೀತಾಳೆ. ಪತ್ರ ಬರಿತಿದ್ದಾಗನೆ ಸತ್ಯಣ್ಣನ ಜೊತೆ ಅಜ್ಜಿತ್ ನೋಡ್ಬಿಟ್ಟು ಅವ್ರು ನೋಡಿ, ಸತ್ಯಣ್ಣ ಎಷ್ಟು ಪ್ರೀತಿ ಇದೆ ಇದ್ರೂ ಕೂಡ ಹಿಂಗಾಡ್ತಾಳೆ ನೋಡಿ. ಅದಕ್ಕೆ ಸತ್ಯಣ್ಣ, ಇದನ್ನೇ ಕಣೋ ನಾನು ಹೇಳಿದ್ದು, ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ. ಆ ಪತ್ರ ತಗೊಂಡೋಗ್ಬಿಟ್ಟು, ಕಿಟ್ಟಪ್ಪ ಈಗ ನಿನ್ನ ಹತ್ರನೇ ಇರ್ಲಿ, ಇದು ಸೇಫ್ ಆಗಿರ್ತದೆ, ಸಮಯ ಬಂದಾಗ ನಾನು ತಗೋತೀನಿ ಅಂತೇಳಿ ಇಟ್ಟು ಬರ್ತಾಳೆ. ಬಂದ್ಮೇಲೆ ಅಜಿತ್ತು ಪತ್ರಕ್ಕೋಸ್ಕರ ಹುಡ್ಕಾಡ್ತಾನೆ, ಎಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಅವಳನ್ನು ಕೂಡ ಕೇಳ್ತಾಳೆ, ಇಲ್ವಲ್ಲ ನಾನು ಬರ್ದಿಲ್ವಲ್ಲ ಪತ್ರನ ಅಂತ ಹೇಳಿ ಯಾಮಾರಿಸ್ತಾಳೆ. ಈ ಕಡೆ ಮನೆಯಲ್ಲಿ ಎಲ್ರು ಕೂಡ ಬರ್ತಡೇಗೆ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ಪಾಪಿ ಅಶ್ವಿನಿ ಅವಳು ನಿಜವಾಗಿ ಶಾರದಮ್ಮನ್ ನೋಡ್ಬಿಡ್ತಾಳೆ. ಶಾರದಮ್ಮನ್ ನೋಡಿ ಏನ್ ಸಂಭ್ರಮ ಪಡ್ತಾ ಇರ್ತಾಳೆ. ಅಲ್ಲ, ದೇವ್ರ ಮನೆ ಸೊಸೆ ಶಾರದಾಗೆ ಇಂಥ ದುರ್ಗತಿ, ಎಂತ ದುರ್ಗತಿನಪ್ಪ. ಅಬೆಪಾರಿಯಂಗೆ ಭಿಕ್ಷುಕಿಯಾಗಿ ದೇವಸ್ಥಾನ ಹತ್ರ ಬೇಡ್ತಾ ಕೂತಿದ್ದಾಳೆ. ಇದನ್ನ ತಕ್ಷಣ ದೇವಿಯಾನಿಗೆ ತಿಳಿಸ್ಬೇಕು. ಅವಳು ಮನ್ಸು ಹೇಳುತ್ತೆ, ಅಯ್ಯೋ ಮಂಕ್ ಬಿಡದೆ, ಎಲ್ಲಾದ್ರೂ ಉಂಟ ದೇವಿಯಾನಿಗೆ ಯಾಕೆ ಕೇಳ್ತೀಯಾ? ನಿನ್ನ ಸ್ವಾರ್ಥನ ಈಡೇರಿಸ್ಕೊಂಡು ನಾ ಮನೆಗ್ ಸೊಸೆ ಆಗ್ಬೇಕು ಅಂತ ಅನ್ಕೊಳ್ತಿದೀಯಾ? ನೀನು ಜೊತೆನಲ್ಲಿ ಕರ್ಕೊಂಡೋಗಿ ಅವಳನ್ನ ತೋರ್ಸು. ಇದು ಸರಿನಾ? ಸರಿ ಹೋಗೋದಿಲ್ಲ. ಆದ್ರೆ ಶಾರದಾನ ನನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಅಶ್ವತಿ ರೌಡಿಗಳಿಗೆ ಫೋನ್ ಮಾಡ್ತಾಳೆ. ರೌಡಿಗಳಿಗೆ ಫೋನ್ ಮಾಡ್ಬಿಟ್ಟು, ನೋಡಿ ನಿಮ್ಗೆ ಕೇಳಿದಷ್ಟು ದುಡ್ಡು ಕೊಟ್ಟು, ಅವ್ರು ಹೇಳ್ತಾರೆ ಕಿಡ್ನಾಪ್ ಫೀಮೇಲ್ದಾದ್ರೆ ನಮ್ಗೆ ಕೇಳ್ದಷ್ಟು ದುಡ್ಡು ಕೊಡ್ಬೇಕು ಅಂತ. ಅದಕ್ಕೆ ಇವಳು ಹೇಳ್ತಾಳೆ, ಪಾಪಿ ಆಯ್ತು ಕೇಳ್ದಷ್ಟು ದುಡ್ಡು ಕೊಡ್ತೀವಿ, ಬಂದು ನೀವು ಕಿಡ್ನಾಪ್ ಮಾಡ್ಬೇಕು ಅಂತ ಹೇಳ್ತಾಳೆ. ಇಲ್ಲಿ ಕಿಡ್ನಾಪಿಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ. ಅಜಿತ್ ಭೂಮಿ ಹತ್ರ ಬರ್ತಾನೆ, ಬಂದ್ಬಿಟ್ಟು ಪತ್ರ ಕೇಳ್ತಾನೆ. ಪತ್ರ ಕೇಳಿದೆ ಭೂಮಿ, ಸಾಹೇಬ್ರೆ ನಾನ್ ಬರ್ದಿಲ್ಲ ಆಯ್ತಾ, ನನಗೆ ನಿದ್ದೆ ಬರ್ತಾ ಇದೆಯಪ್ಪ, ನಾನ್ ಮಲ್ಕೋಬೇಕು, ಸಾಕಾಗ್ಬಿಟ್ಟಿದೆ, ಬನ್ನಿ ನೀವು ಮಲ್ಕೊಳ್ಳಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಯಾವತ್ತೂ ಇಲ್ಲದೇನು ಇವತ್ ಬೇಗ ಮಲಗ್ಬೇಕು ಅಂತಿದೆಯಲ್ಲ, ಒಬ್ಬೊಬ್ಬೊಬ್ಬೊಬ್ಬ ಬಾಳ ನಾಟಕ ಮಾಡ್ತೀಯ ಬಿಡು. ಸತ್ಯಣ್ಣ ಬನ್ನಿ, ನನಗೆ ನಿದ್ದೆ ಬರಲ್ಲ ಇಷ್ಟು ಬೇಗ, ಎಲ್ಲ ಕೇರ ಮಾಡೋಣ ಬನ್ನಿ ಅಂತ ಮನೆಯವರೆಲ್ಲರನ್ನು ಕೂಡ ಕರಿತಾನೆ. ಯಾರು ಕೇರ ಮಾಡಕ್ ಬರೋದಿಲ್ಲ. ಇವಳನ್ನು ಕರಿತಾನೆ, ಭೂಮಿ ಇಲ್ಲ ಸಾಹೇಬ್ರೆ ನಾನು ಮಲ್ಕೋಬೇಕು, ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಮಲಗ್ಬಿಡ್ತಾಳೆ. ಕೆಳಗಡೆ ಬಂದ ಹಾಲ್ನಲ್ಲಿ ಪ್ರತಿಯೊಬ್ಬರನ್ನು ಕೇಳ್ತಾನೆ. ಪ್ರತಿಯೊಬ್ಬರನ್ನು ಕೇಳಿದ್ರು ಕೂಡ ಎಲ್ಲ ಆ ಕಡೆ ತಿರ್ಕೊಳ್ತಾರೆ. ಅದಕ್ಕೆ ಮತ್ತೆ ಹೇಳ್ತಾನೆ ಅಜಿತ್, ಅಲ್ಲ ನಿಮ್ಗೆ ಏನಾಗಿದೆ ಅಂತ ಕೇರ ಮಾಡೋಣ ಬನ್ನಿ ಅಂದ್ರು ಬರಲ್ಲ. ಈ ತರ್ಲೆ ವಟ ಅಂತೀಯಲ್ಲ ನಚ್ಚಿ, ಬಾಯಿಲಿ ಕಿತಾಪತಿ, ಬಾ ಕೇರಮ್ಮ ಅಣ್ಣ. ಮತ್ತೆ ಅಯ್ಯೋ ಯಾಕೋ ಅಣ್ಣ ಇವತ್ತು ಯಾಕೋ ಆಡೋ ಮೂಡ ಇಲ್ಲ, ನನ್ಗೊಂಥರ ತಲೆನೋವು ಅಣ್ಣ, ಆಗಲ್ಲ ಅಣ್ಣ. ಸರಿ, ಶ್ರವಣನ್ ಕರೀತಾನೆ, ಅಪ್ಪನ್ ಕರೀತಾನೆ, ಎಲ್ರನ್ನೂ ಕೂಡ ಕರೀತಾನೆ. ಯಾರನ್ ಕರೆದ್ರು ಯಾರು ಕೂಡ ಕೇರಂ ಮಾಡೋದ್, ನನಗೆ ನಿದ್ದೆ ಬರ್ತಾ ಇಲ್ಲ, ಇವತ್ತು ಕೇರಂ ಮಾಡ್ಬೇಕು ಒಟ್ನಲ್ಲಿ ನಾನು ಅಂತ ಹೇಳುತ್ತೆ. ಆನಂತರ ಭೂಮಿ, ಅಯ್ಯೋ ರಾಮ, ಏನಾದ್ರೂ 12 ಗಂಟೆ ಒಳಗೆ ಕೇಕ್ ಕಟ್ ಮಾಡಿಸ್ಬೇಕು, 12 ಗಂಟೆ ಮೀರ್ ಬಿಟ್ರೆ ಅಯ್ಯೋ ಕೃಷ್ಣ ಪರಮಾತ್ಮ, ನನ್ ಬರ್ತಡೇನೆ ನಾನು ಆಚರಿಸ್ಕೊಳಂಗಾಗುತ್ತೆ, ಅದೇ ಬೇಗ ಕೆಲಸ ಮಾಡ್ಕೊಳ್ಳೋಣ, ನಡೀರಿ ಅಂತ ಹೇಳ್ತಾಳೆ. ಎಲ್ರಿಗೂ ಒಂದು ಕೆಲಸ ಹಚ್ಚಾಕ್ತಾಳೆ. ಈ ಕಡೆ ಸತ್ಯಣ್ಣಂಗೆ ಹೇಳ್ಕೊಡ್ತಾಳೆ, ಸತ್ಯಣ್ಣ ಹೇಗಾದ್ರೂ ಮಾಡಿ ಸಾಹೇಬ್ರನ್ನ ಹೊರ್ಗೋಂಗ್ ಮಾಡ್ತೀನಿ, ಕರ್ಕೊಂಡೋಗಿ ನೀವು ಅಂತೇಳಿ. ಸಾಹೇಬ್ರ ನಿಮಗ್ ಗೊತ್ತಾ ಒಂದ್ ವಿಷಯ, ಲಕ್ಷ್ಮಿಕ ಫೋನ್ ಮಾಡಿದ್ರು, ಯಾರೋ ಮನೆ ಹತ್ರ 3 ರೌಡಿಗಳು ಓಡಾಡ್ತಾ ಇದಾರಂತೆ, ನೀವು ತಕ್ಷಣ ಹೋಗ್ಬೇಕು, ಈಗ್ಲೇ ಹೋಗಿ. ಅದಕ್ಕೆ ಅಜಿತ್ ನಿಜ ತಿಳ್ಕೊಂಡು, ಹೌದಾ ಸರಿ ಹೋಗ್ತೀನಿ ಬಿಡು ಅಂತ ಹೇಳಿ, ಸತ್ಯಣ್ಣ ನಾನು ಬರ್ತೀನಿ ನಡೆಯೋ ಜೊತೆನಲ್ಲಿ ಅಂತ ಹೇಳಿ ಓಡ್ತಾಳೆ. ಭೂಮಿ, ನಡೀರಿ ಕೆಲ್ಸ ಮಾಡ್ಕೋಣ. ಅಷ್ಟರಲ್ಲಿ ಅಪ್ಪು ಇದ್ದವಳು, ಕೇಕ್ ಎಲ್ಲ ರೆಡಿ ಆಯ್ತಾ ನೋಡು ಅಂದಾಗ ಅದಕ್ಕೆ ನಚ್ಚಿ ಹೇಳ್ತಾನೆ, ಅಲ್ವೇ ನೀನ್ ಅಷ್ಟ್ ಚೆನ್ನಾಗಿ ಕೇಕ್ ಮಾಡ್ತೀಯ ಅಂತ ದೇವೇನತಿ ಹೇಳ್ತಿದ್ರು, ಕೇಕ್ ಹೆಸರು ಬರಿತೀನಿ ಅಂತ ಅಂತಿದ್ಯಲ್ಲೇ. ಅದಕ್ಕೆ ಅವಳು ಹೇಳ್ತಾಳೆ, ಅಪ್ಪು ಅಲ್ಲ ಕಣೋ, ಯಾರೇ ಅಡ್ಗೆ ಮಾಡೋದು ಮುಖ್ಯ ಅಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ತಾರಲ್ಲ ಅವ್ರಿಗೆ ಮುಖ್ಯ, ಅವ್ರ ಹೆಸರು ಮುಖ್ಯ, ಗೊತ್ತಾಯ್ತಾ? ಹಂಗಾಗಿ ನಾನು ಹೆಸರು ಹಾಕೋದೇ ಬಹಳ ಮುಖ್ಯ.
ಇಲ್ಲಿ ಲಕ್ಷ್ಮಿ ಅಕ್ಕ ಶಾರದಾಗೆ ಧೈರ್ಯ ಹೇಳ್ತಾ ಇರ್ತಾರೆ, ನೀವೊಂದ್ ಚೂರು ಬೇಜಾರು ಮಾಡ್ಕೋಬೇಡಿ, ಭೂಮಿ ಎಲ್ಲ ನೋಡ್ಕೊಳ್ತಾಳೆ, ನೀವ್ ಭಯನೂ ಪಡ್ಬೇಡಿ ಲಕ್ಷ್ಮಿ ಅಕ್ಕ ಅಂತಾಳೆ. ಪಾಪ ಆಲ್ರೆಡಿ ಇಲ್ಲಾಗ್ಲೇ ಕಿಡ್ನಾಪ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಮನೆಯಲ್ಲಿ ಬರ್ತಡೆಗೆ ಎಲ್ಲ ಸಿದ್ಧತೆ ಮಾಡ್ತಾರೆ. ಸಿದ್ಧತೆ ಮಾಡಿದ್ಮೇಲೆ ಅದಂತರ ನೋಡ್ಬಿಟ್ಟು ಶ್ರಾವಣ ಹೇಳ್ತಾನೆ, ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಮಾತ್ರ, ಇಷ್ಟು ಚೆನ್ನಾಗಿ ಬೆಲೂನೆಲ್ಲ ಕಟ್ಟೇನೋ ಮಾಡಿದೀರಾ. ಅದಕ್ಕೆ ರಾಮನ್ ಹೇಳ್ತಾರೆ, ಶ್ರವಣ ಹುಡುಗರೇನೋ ಇಷ್ಟು ಸಂಭ್ರಮಿಸ್ತಾ ಇದಾರೆ, ಆದ್ರೆ ಅಜಿತ ಬಂದು ಹೇಗ್ ರಿಯಾಕ್ಟ್ ಮಾಡ್ತಾನೋ ಅನ್ನೋದೇ ಭಯಕ್ಕಣೋ. ಅದಕ್ಕೆ ಪಲ್ಲವಿ ಹೇಳ್ತಾಳೆ, ಎದೆ ಕಬಡಿ ಸುಮ್ಮನೆ, ನಮ್ ಭೂಮಿ ಅಕ್ಕ ಎಲ್ಲಾ ಮ್ಯಾನೇಜ್ ಮಾಡ್ತಾರೆ. ಶ್ರವಣ ಕೂಡ ಅಂತಾರೆ, ನಮ್ ಭೂಮಿ ಇದಾಳಲ್ಲ ರಮಣ, ಯಾಕೆ ಹೆದರ್ತೀರಾ, ಯಾಕೆ ಹೆದರ್ಕತೀರ ಬಾವ, ನಮ್ ಭೂಮಿ ಇಲ್ವಾ, ನಮ್ ಭೂಮಿ ಎಲ್ಲಾನು ಮ್ಯಾನೇಜ್ ಮಾಡ್ತಾಳೆ, ಸುಮ್ನಿರಿ. ಅವ್ನ್ ಬರ್ತಡೇ ಗ್ರ್ಯಾಂಡ್ ಆಗುತ್ತೆ, ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಎಲ್ರು ಕೂಡ, ಅಷ್ಟು ಸಂಭ್ರಮದಿಂದ ಆಚರಿಸ್ಬೇಕು ಅಂತ ಹೇಳಿ ಭೂಮಿನೂ ಕೂಡ ಕಾಯ್ತಾ ಇರ್ತಾಳೆ. ಅಯ್ಯೋ ಕಿಟ್ಟಪ್ಪ, ಕೃಷ್ಣ ಪರಮಾತ್ಮ ಆದಷ್ಟು ಬೇಗ ಬಂದ್ಬಿಡ್ಲಿ ನಮ್ ಸಾಹೇಬ್ರು, ಯಾಕೆಂದ್ರೆ ಬರ್ತಡೇ ನಂದಾಗ್ಬಿಡ್ತದ ಮೇಲೆ. ಈ ಕಡೆ ಹೋಗಿ ಲಕ್ಷ್ಮಿ ಅಕ್ಕ ಕೇಳ್ತಾರೆ, ಲಕ್ಷ್ಮಿ ಅಕ್ಕ ಎಲ್ಲಿ, ಈ ಮನೆ ಹತ್ರ 3 ಜನ ಯಾರು ಸುತ್ತಾಡ್ತಿದ್ರಂತಲ್ಲ, ಎಲ್ಲಿ ಹೋದ್ರು ಅಂತ ಹೇಳಿ ಕೇಳ್ತಾರೆ. ಆ ಕೇಳ್ತಿದ್ದಾಗೇನೆ ಲಕ್ಷ್ಮಿ ಅಕ್ಕ ತಡವರಿಸ್ತಾಳೆ, ಪಾಪ ಹೇಳ್ಕೊಟ್ಟಿರ್ತಾಳೆ ಭೂಮಿ ಏನೋ. ಸತ್ಯನ ಸುತ್ತಲೂ ಒಂದು ಬಾರಿ ನೋಡ್ತಾಳೆ, ಸುತ್ತೋದು ಎಲ್ಲಿ ಯಾರು ಕಾಣೋದಿಲ್ಲ, ಎಲ್ಲಿ ಯಾರು ಕಾಣ್ತಾ ಇಲ್ವಲ್ಲ, ಯಾಕೆ ಭೂಮಿ ಹಂಗಂದ್ಲಲ್ಲ, ಲಕ್ಷ್ಮಿ ಅಕ್ಕ ನೀವು ನೋಡಿಲ್ವ ಸರಿಯಾಗಿ ಅಂದಾಗ ಎಲ್ರು ಸುತ್ತಮುತ್ತಲು ಮನೆಯವರೆಲ್ಲರೂ ಕೂಡ ಬರ್ತಾರೆ. ಬಂದು ಎಲ್ರು ಕೂಡ ಪ್ರಶ್ನಾರ್ಥಕವಾಗಿ ನಿಂತ್ಕೊಳ್ತಾರೆ. ಆದ್ರೆ ಯಾರ ಸುಳ್ಗೂ ಕೂಡ ಇಲ್ಲ. ಅಜಿತನು ಅದನ್ನೇ ಪ್ರಶ್ನೆ ಮಾಡ್ತಾನೆ, ಎಲ್ಲಿ ಲಕ್ಷ್ಮಿ ಅಕ್ಕ, ನೀವು ಕೂಡ ಏನು ಹೇಳ್ತಾ ಇಲ್ವಲ್ಲ ಅಂದಾಗ ತಡಬಡಾಯಿಸ್ತಾಳೆ ಲಕ್ಷ್ಮಿ. ಆಗ ಹೇಳಲೇಬೇಕಾಗತ್ತೆ, ವಿಧಿ ಇಲ್ಲ. ಆದ್ರೆ ಸುಳ್ಳು ಪೋಣಿಸಿ ಹೇಳ್ತಾಳೆ, ಹೌದು ಬಂದಿದ್ರು, ಎಲ್ಲೋ ಹೊರಟೋದ್ರು ಅಂತ ಹೇಳಿ. ಯಾಕೆಂದ್ರೆ ಅಶ್ವಿನಿ ಬಂದಿದ್ಲಲ್ಲ, ಅದನ್ನ ಹೇಳಿದ್ರೆ ಸಾಕು, ಅದು ನಿಜ ತಾನೇ. ಅಜಿತ್ಗೆ ಭೂಮಿ ಹೇಳಿರ್ತಾಳೆ ಆಲ್ರೆಡಿ ಆಗ್ಲೇ ಅಶ್ವಿನಿ ಬಂದಿದ್ದನ್ನ. ಲಕ್ಷ್ಮಿ ಅಕ್ಕ ಒಂದು ಕ್ಷಣ ದಂಗ್ ಬಡ್ದು ನಿಂತ್ಕೊಳ್ತಾರೆ. ಅಜಿತ್ ಬಹಳ ಗಾಬರಿಯಿಂದ ಕೇಳ್ತಾನೆ, ಯಾರು, ಹೇಗಿದ್ರು, ಅವ್ರು ಏನ್ ಮಾಡಿದ್ರು, ನಿಮ್ಗೆಲ್ಲ ಏನ್ ತೊಂದ್ರೆ ಕೊಟ್ರು, ಮನೆಯಲ್ಲಿ ನೀವೊಬ್ರೆ ತಾನೇ ಇರೋದು, ಇನ್ಯಾರು ಇದಾರ ಅಂತ ಹೇಳಿ ಎಲ್ಲ ಹೊರ್ಗಿನವ್ರೆಲ್ಲ ಸುತ್ತಮುತ್ತ ಜನ ಎಲ್ಲ ಬಂದು ಸೇರ್ಕೊಳ್ತಾರೆ. ಈ ಕಡೆ ಭೂಮಿ, ಈ ಪತ್ರನ ಯಾವ್ದೇ ಕಾರಣಕ್ಕೂ ಈಗ ಕೊಡೋದಿಲ್ಲ ಸಾಹೇಬ್ರಿಗೆ, ಆಟ ಆಡ್ಸ್ಬಿಟ್ಟು ಕೊಡ್ತೀನಿ ಅವ್ರಿಗೆ, ಹಂಗ್ ಕೊಟ್ರೇನೆ ಸರಿ ಅಂತ ಹೇಳಿ ಪತ್ರನ ಬಚ್ಚಿಡ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.